ಹಾಯ್ ಎವ್ರಿವನ್, ಇವಾಗ ನೋಡಿ ಗ್ರ್ಯಾಂಡ್ ವಿಟಾರಾ ಹೈ ರೈಡರ್. ಸೊ ಬೇಸ್ ಮಾಡಲ್ ಗಾಡಿಗೆ ನೀವು ಶೋರೂಮಿಂದ ಎಷ್ಟು ಎಸೆಸರೀಸ್ ಬಂದರೂ ನಾವು ಎಸೆಸರೀಸ್ ಫಿಟ್ ಮಾಡಲೇಬೇಕು. ಈ ಗಾಡಿ ನಂಬರ್ ನೋಡ್ಬೋದು KA20 ಹೈ ರೈಡರ್ ಗಾಡಿ. ಸೊ ಈ ಗಾಡಿ ವಿಡಿಯೋ ನೋಡ್ರೆ ನೀವು ಎಲ್ಲ ನಿಮಗೆ ಗೊತ್ತಾಗುತ್ತೆ ಏನೇನು ನಾವು ಇದರಲ್ಲಿ ಫಿಟ್ ಮಾಡಿದ್ದೀನಿ ಹೊಸ ಗಾಡಿನಲ್ಲಿ 24ನಲ್ಲಿ. ಸೊ ಬಿಫೋರ್ 25 ಗಾಡಿ ಬಂದಿದ್ದು ಮುಂಚೆನೇ 23, 24ನಲ್ಲಿ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. 25ನಲ್ಲಿನೂ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಗಾಡಿ. ಸೊ ಗ್ರ್ಯಾಂಡ್ ವಿಟಾರಾ ಇಲ್ಲಿ ಹೈ ರೈಡ್ರಲ್ಲಿ ಅದರಲ್ಲಿ ಒಂದು 4-5 ಫೀಚರು ತೆಗಿಬಿಟ್ಟಿದ್ದಾರೆ. ಸೊ ಒಂದು 4-5 ಫೀಚರು ಆ್ಯಡ್ ಮಾಡಿದ್ದಾರೆ. ಸೊ ಆ ಥರ ಕನ್ಫ್ಯೂಷನ್ನಲ್ಲಿ ಎಲ್ಲ ಮಾಡಿ ಗಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ನಾವು ಇದಕ್ಕೆ ನೀವು ವಿಡಿಯೋದು ನೋಡಿ ನಾವು ಏನೇನು ಹಾಕಿದ್ದೀನಿ ಈ ಗಾಡಿಗೆ ನಿಮಗೆ ಏನೇನು ನೆಸೆಸಿಟಿ ಇದೆ, ಸೊ ಅದೇ ಈ ಗಾಡಿನಲ್ಲಿ ನಾವು ವಿಡಿಯೋ ಮಾಡಿ ನಿಮಗೆ ತೋರಿಸೋದು. ಗ್ರ್ಯಾಂಡ್ ವಿಟಾರಾ ಇಲ್ಲಿ, ಸೊ ಹೈ ರೈಡರ್ ಇಲ್ಲಿ. ಸೊ ನಿಮಗೆ ಗಾಡಿನಲ್ಲಿ ಏನು ನೆಸೆಸಿಟಿ ಇದೆ ಅಷ್ಟೇ ನಾವು ಮಾಡಿರೋದು. ಫಸ್ಟ್ ಆಫ್ ಆಲ್ ಆಚೆಯಿಂದ ಡೋರ್ ವೈಸರು, ವಿಂಡೋ ಗಾರ್ನಿಷ್, ಹ್ಯಾಂಡಲ್ ಕ್ರೋಮ್ ಅದೆಲ್ಲ ರೆಗ್ಯುಲರ್ ಐಟಮ್ ನಾವು ಹಾಕ್ತಾನೆ ಇರ್ತೀನಿ. ಒಂದು ಬಂದುಬಿಟ್ಟು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಆಟೋ ಫೋಲ್ಡ್ ಮಿರರು. ಸೊ ಈ ಮಿರರ್ ಏನಿದೆ ಅಂದರೆ ಈ ಥರ ನಿಮಗೆ ಸ್ವಿಚ್ ಬಂದಿರ್ತದೆ. ಇವಾಗ ಪ್ರೆಸೆಂಟ್ ಗಾಡಿ ಬರ್ತಾ ಇದೆಯಲ್ಲ, ಫಸ್ಟು ಗಾಡಿನಲ್ಲಿ ಈ ಥರನೇ ಸ್ವಿಚ್ ಬರ್ತಾ ಇದ್ದಿದ್ದು. ಇವಾಗ ಈ ಥರ ಸ್ವಿಚ್ ಕೊಟ್ಬಿಟ್ಟಿದ್ದಾರೆ. ಸೊ ಅದರಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟಿಗೆ ಮಾತ್ರ ಇರೋದು, ಫೋಲ್ಡಿಂಗ್ ಇಲ್ಲ. ಸೊ ನಾವು ಬಂದ್ಬಿಟ್ಟು ನಿಮಗೆ ಮಿರರ್ ನಾವು ಚೇಂಜ್ ಮಾಡಲ್ಲ. ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ನಿಮಗೆ ಮಿರರ್ ನಾವು ಚೇಂಜ್ ಮಾಡಲ್ಲ. ಇದೇ ಮಿರರ್ಗೆ ಮಾರುತಿದು ಪಾರ್ಟ್ಸ್ ಸಿಗುತ್ತೆ. ಆ ಪಾರ್ಟ್ಸ್ ಹಾಕ್ಬಿಟ್ಟು ಈ ಸ್ವಿಚ್ ಹಾಕ್ಬಿಟ್ಟು ಅದಕ್ಕೆ ವೈರಿಂಗ್ ಇಲ್ಲ ಏನೇನು ಮಾಡಬೇಕು ಅಂತ ಮಾಡಿ ನಾವು ಇದೇ ಮಿರರ್ಗೆ ನಿಮಗೆ ಆಟೋ ಫೋಲ್ಡ್ ಮಾಡಿ ಕೊಡೋದು ಒಂದು. ನೆಕ್ಸ್ಟು ಬಂದುಬಿಟ್ಟು ಇದಕ್ಕೆ RC ಲಿವರ್ ಒಂದು ಚೇಂಜ್ ಆಗಿದೆ. ಸೊ ಒನ್ ಡೇ ಕ್ಲೋಸರ್ ಒಂದು ಫಿಟ್ ಆಗಿದೆ, ಮಿರರ್ ಫೋಲ್ಡಿಂಗ್ ಒಂದು ಫಿಟ್ ಆಗಿದೆ. ನೆಕ್ಸ್ಟು ಇವಾಗ ಅದು ಬಂದರೆ ನೀವು ಇನ್ಸೈಡ್ನಲ್ಲಿ ಬಂದರೆ ಇವಾಗ ಫಸ್ಟು ಏನಿದೆ ಅಂದರೆ ಗಾಡಿನಲ್ಲಿ ನಿಮಗೆ ಈ ಸೈಡು ಒಂದೇ ಒಂದು ಬಟನ್ ಕೊಡ್ತಾ ಇದ್ದಿದ್ದು, ಲೆಫ್ಟ್ ಸೈಡ್ ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜ್ ಮೋಡ್ ಎಲ್ಲ. ಇವಾಗ ಏನು ಮಾಡಿದ್ದಾರೆ ಅಂದರೆ ಪೂರ್ತಿ ಸ್ಟೇರಿಂಗೇ ಈ ಥರ ಕೊಟ್ಬಿಟ್ಟಿದ್ದಾರೆ. ಇಷ್ಟು ದೊಡ್ಡ ಗಾಡಿನಲ್ಲಿನೂ ಫಸ್ಟು ಈ ಥರ ಬಟನ್ ಕೊಡ್ತಾ ಇದ್ದಿದ್ದು, ಆ ಬಟನ್ನೇ ತೆಗಿಬಿಟ್ಟು ಇವಾಗ ಪ್ಲೇನ್ ಸ್ಟೇರಿಂಗೇ ಕೊಟ್ಬಿಡ್ತಾ ಇದೆ. ಸೊ ಈ ಸ್ಟೇರಿಂಗ್ನಲ್ಲಿ ಏನಿದೆ ಅಂದರೆ ಇದೇ ಸ್ಟೇರಿಂಗ್ನಲ್ಲಿ ನಿಮಗೆ ಆಡಿಯೋ ಕಂಟ್ರೋಲ್ ಬಟನ್ ಅಂದರೆ ಅದನ್ನು ಅಟ್ಯಾಚ್ ಮಾಡ್ಬೋದು. ಅದು ಬಿಟ್ಟು ರೈಟ್ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ ಬೇಕಂದರೆ ಅದನ್ನು ಅಟ್ಯಾಚ್ ಮಾಡ್ಬೋದು. ಇಲ್ಲ ಸ್ವಲ್ಪ ಈ ಸಿಲ್ವರು ಈ ಡ್ಯಾಶ್ಬೋರ್ಡ್ನಲ್ಲಿ ಎಲ್ಲ ಇದೆಯಲ್ಲ, ಅದಕ್ಕೆ ಮ್ಯಾಚಿಂಗ್ ಆಗಲಿ ಅಂತ ಟಾಪ್ ಮಾಡಲ್ದು ನೀವು ಸ್ಟೇರಿಂಗು ಅಪ್ಗ್ರೇಡ್ ಮಾಡ್ಬೋದು. ಪ್ಲಸ್ ಟಾಪ್ ಮಾಡಲ್ ಸ್ಟೇರಿಂಗ್ ನೀವು ಅಪ್ಗ್ರೇಡ್ ಮಾಡ್ರೂ ವ್ಯಾಲ್ಯೂಮು, ಮೋಡು, ಮ್ಯೂಟು, ಬ್ಲೂಟೂತ್ ಬಟನ್ ಅದೆಲ್ಲ ಕಂಪಲ್ಸರಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಈ ಸೈಡ್ ಬಂದರೆ ಇವಾಗ ಇದಕ್ಕೆ ಒಂದು ಕ್ರೂಸ್ ಕಂಟ್ರೋಲ್ ಅಂತ ಹೇಳ್ತಾರೆ. ಸೊ ಇದು ಬಂದ್ಬಿಟ್ಟು ನಾವು ವಿಡಿಯೋನಲ್ಲಿ ನಾವು ತೋರಿಸಲ್ಲ. ಏನು ಕಪ್ಲರ್ ನಾವು ಯೂಸ್ ಮಾಡಿದ್ದೀನಿ, ಏನು ಸಾಕೆಟ್ ಯೂಸ್ ಮಾಡಿದ್ದೀನಿ, ಯಾವ ವೈರಿಂಗು ಹೆಂಗೆ ಫಿಟ್ ಮಾಡಿದೆ. ಇಲ್ಲಿ ಬಂದ ಮೇಲೆ ನೀವು ನಮ್ಮ ಅಂಗಡಿಗೆ ನಾವು ಏನು ಮಾಡಿದ್ದೀನಿ ಯೂಸ್ ಅದು ನಿಮಗೆ ತೋರಿಸ್ಕೊಡ್ತೀನಿ. ಬೇಜಾನ್ ಗಾಡಿನಲ್ಲಿ ನಾನು ವಿಡಿಯೋ ಹೇಳಿ ನಿಮಗೆ ಹಾಕಿದ್ದೀನಿ. ಅದೊಂದು ಡಿಸೈಡ್ ಮಾಡ್ಕೊಂಡು ನೀವು ಆರಾಮಾಗಿ ಬನ್ನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವು ಕಸ್ಟಮರು ಸ್ಟೇರಿಂಗ್ ಫಿಟ್ ಮಾಡಿರ್ತಾರೆ, ಇದು ಆಕ್ಟಿವೇಶನ್ ಮಾಡಿರಲ್ಲ. ಕೆಲವು ಕಸ್ಟಮರು ಸ್ಟೇರಿಂಗ್ನಲ್ಲಿ ಏನೂ ಇರಲ್ಲ, ಸ್ಟೇರಿಂಗ್ ಎಷ್ಟಾಗುತ್ತೆ ಅಂತ ಕನ್ಫ್ಯೂಷನ್ ಇರ್ತಾರೆ. ಸೊ ಅದು 3-4 ಥರ ನಿಮಗೆ ಡಿಸೈಡ್ಮೆಂಟ್ ಇದೆ. ನಿಮ್ಮದೇ ಸ್ಟೇರಿಂಗ್ಗೆ ಕಂಟ್ರೋಲ್ ನೀವು ಬರೀ ವ್ಯಾಲ್ಯೂಮ್ದು ಹಾಕ್ಕೊತೀರಾ, ನಿಮ್ಮದೇ ಸ್ಟೇರಿಂಗ್ಗೆ ನೀವು ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡ್ತೀರಾ, ನಿಮ್ಮದೇ ಸ್ಟೇರಿಂಗ್ಗೆ ಬರೀ ಬ್ಲೂಟೂತ್ ಬಟನ್ ಹಾಕೊಂಡು ಅದು ಆ ಥರ ಇದೆ. ಇಲ್ಲ ಟಾಪ್ ಮಾಡಲ್ ಸ್ಟೇರಿಂಗು, ಸೊ ಆ ಥರ ಇದೆ. ಅದೆಲ್ಲ ಬೇಜಾನ್ ವೀಡಿಯೋನಲ್ಲಿ ಹೇಳಿದ್ದೀನಿ. ಅದು ಒಂದು ನೋಡಿಬಿಟ್ಟು ಡಿಸೈಡ್ ಮಾಡಿ. ಒಂದು ಇವಾಗ ಇಲ್ಲಿ ಬಂದರೆ ಒಂದು ಸಿಸ್ಟಮು 360 ಕ್ಯಾಮ್ರಾ ಸಿಸ್ಟಮು ಆ್ಯಂಡ್ರಾಯ್ಡು ಅದು ಒಂದು ಫಿಟ್ ಆಗಿದೆ. ಅದು ಬಿಟ್ಟರೆ ನೆಕ್ಸ್ಟು ಒಂದು ಏನಿದೆ ನಲ್ಲಿ ಇದೆ ಅಂದರೆ ಆಟೋ ಫೋಲ್ಡ್ ಮಿರರ್ ಅಂತೂ ಬಿಡಿ ನಾವು ಬೇಜಾನ್ ಗಾಡಿಗೆ ಮಾಡಿಬಿಟ್ಟಿದ್ದೀನಿ. ಅದು ಒಂದು ಕೆಲಸ ಆಗಿದೆ. ಹೊಸಾದು ಈ ಗಾಡಿನಲ್ಲಿ ಒಂದು ಕೆಲಸ ಆಗಿದೆ. ಈ ಥರ ನಿಮಗೆ ಬೇಸಿಕ್ ಮಾಡಲ್ ಗಾಡಿನಲ್ಲಿ ರೂಫ್ ಲೈಟ್ ಒಂದು ಚಿಕ್ಕದು ಮಾಡಿದ್ದಾರೆ. ಸೊ ನಮ್ಮದೇ ವಿಡಿಯೋನಲ್ಲಿ ಇದು ನಿಮಗೆ ಫಸ್ಟು ಇದು ನಿಮಗೆ ನಾವು ಸನ್ ಗ್ಲಾಸ್ ಹೊಡೆದು ತೋರಿಸ್ತಾ ಇರೋದು. ನಮ್ಮದೇ ವಿಡಿಯೋನಲ್ಲಿ ನಿಮಗೆ 0 to 0 ಫಿಟ್ಟಿಂಗ್ ಆಗಿದೆ. 0 to 0 ಫಿಟ್ಟಿಂಗ್ ಆಗಿದೆ ವಿತ್ತು ಲೈಟ್ ಜೊತೆನಲ್ಲಿದು ನಿಮಗೆ ನಾವು ಫಿಟ್ ಮಾಡಿರೋದು. ಇದು ಒಂದು ಕೆಲಸ ಆಗಿದೆ. ಇದು ಫಿಟ್ಟಿಂಗು ನೋಡ್ಬೋದು, ಒಂಚೂರು ಗ್ಯಾಪು ಗೀಪು ಏನೂ ಇಲ್ಲ, ಒಂಚೂರು ಆ ಥರ ನೀಟ್ ಆ್ಯಂಡ್ ಕ್ಲೀನ್ ಇದು ಫಿಟ್ ಆಗಿದೆ. ಇನ್ನೊಂದು ಬಂದ್ಬಿಟ್ಟು ನಮ್ಮ ಹತ್ರ ಎಸೆಸರೀಸ್ ಆಲ್ಮೋಸ್ಟ್ ನೀವು ಸ್ಟೇರಿಂಗು, ಡ್ಯಾಂಪಿಂಗು, ಸಿಸ್ಟಮ್ ಅದೆಲ್ಲ ಆಗಿದ್ರೇ ನಾವು ಇದು ರೂಫ್ ಲೈಟು ಫಿಟ್ ಮಾಡಿ ಕೊಡೋದು. ಬರೀ ರೂಫ್ ಲೈಟ್ ಅಂದರೆ ನಾವು ಫಿಟ್ ಮಾಡಿ ಕೊಡಲ್ಲ. ನಾವು ಇದು ಫಿಟ್ ಮಾಡಿ ಕೊಡಲ್ಲ. ಯಾಕೆಂದರೆ ಇದು ಫಿಟ್ ಮಾಡೋದೇ ಭಾಳ ಡಿಫಿಕಲ್ಟ್ ಇದೆ.
ಇದು ಕೆಲಸ ನಮ್ಮ ವೀಡಿಯೋನಲ್ಲಿ ಇರಲಿ, ಬೇರೆ ವೀಡಿಯೋನಲ್ಲಿ ಇರಲಿ, ನಿಮಗೆ ಇದು ಬ್ಯಾಂಗ್ಳೂರಿನಲ್ಲಿ ಯಾರೂ ತೋರಿಸಿಲ್ಲ. ಇದು ನಮ್ಮ ಚಾಲೆಂಜ್. ಇದು ಈ ಫಿಟ್ ಮಾಡಿರೋದು ಬ್ಯಾಂಗ್ಳೂರಿನಲ್ಲಿ ಯಾರೂ ನಿಮಗೆ ತೋರಿಸಿಲ್ಲ. ನಾವು ಹೈ ರೈಡರ್ ಗ್ರ್ಯಾಂಡ್ ವಿಟಾರ ಲಕಾನೆಲ್ಲ ಫಿಟ್ ಮಾಡಿರೋದು. ಬಟ್ ಈ ಕಸ್ಟಮರ್ ಬೇಕೇ ಬೇಕು ನಮಗೆ ಅಂತ ಬೇಜಾನ್ ಫಿಟ್ಟಿಂಗ್ ಮಾಡಿದ್ದಾರೆ ಇವರು. ಡೋರ್ಗೆ ನೋಡ್ಬೋದು ನೀವು, ಡ್ಯಾಂಪಿಂಗು, ಫ್ರಂಟ್ ಕಾಂಪೊನೆಂಟ್ ಸ್ಪೀಕರು, ಸಿಸ್ಟಮು, ಸ್ಟೇರಿಂಗು, ಆಟೋ ಫೋಲ್ಡ್ ಮಿರರು, ಆಮೇಲೆ ಅಪ್ ಮಾಡಲ್ಲು, ಫ್ಲೋರಿಂಗ್ ಮ್ಯಾಟು, ಬೇಜಾನ್ ಎಸೆಸರೀಸ್ ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ ಹತ್ರ ಇದು ಸ್ಟಾಕ್ ಬೇಜಾನಿದೆ. ಸೊ ಅದು ಮಾಡೋಣ ಟೈಮ್ನೇ ಸಿಗ್ತಾಯಿಲ್ಲ. ಯಾಕೆಂದರೆ ಇದು ಕೆಲಸನೇ ಬೇಜಾನ್ ನಡೀತದೆ. ಇದು ಕಟ್ ಮಾಡೋದು, ಅದಕ್ಕೆ ವೈರಿಂಗ್ ಮಾಡೋದು, ಪ್ರಾಪರ್ ಮೆಜರ್ಮೆಂಟ್ ಮಾಡಬೇಕು, ಅದೆಲ್ಲ ಬೇಜಾನ್ ಕೆಲಸ ಇರ್ತದೆ. ಬರೀ ರೂಫ್ ಲೈಟ್ಗೆ ಅಂದರೆ ನಾವು ಫಿಟ್ ಮಾಡಲ್ಲ. ಅದು ಒಂದು ನೀವು ಮೈಂಡ್ನಲ್ಲಿ ಇಟ್ಕೊಳ್ಳಿ. रूफ लाइट एक ही काम के लिए हम लोग फिट नहीं करते, पूरा एसेसरीज़ किए तो ही हमारे पास सनग्लास होल्डर हमारे पास अवेलेबल है, वो भी आपको फिट करके देंगे. बट ಒಂದು ವೈರೂನು ನಿಮಗೆ ಕಟ್ಟಿಂಗ್ ಇಲ್ಲ, ಟಾಂಪರಿಂಗ್ ಅದೆಲ್ಲ ಸೆಕೆಂಡ್ರಿ. ಬಟ್ ಫಿಟ್ಟಿಂಗ್ ಬಗ್ಗೆ ನಿಮಗೆ ಓಕೆ 0 to 0 ಇದೆ. ಸಿಂಗಲ್ ಕೆಲಸ ನಾವು ಇದು ಮಾಡಲ್ಲ. ಈ ಥರ ನಿಮಗೆ ಬಂದಿರ್ತದೆ. ಇದು ತೆಗಿಬಿಟ್ಟು ನಾವು ಸನ್ಗ್ಲಾಸ್ ಹೋಲ್ಡರ್ ಒಂದು ಒರಿಜಿನಲ್ಲು ಫಿಟ್ ಮಾಡಿದ್ದೀನಿ. ಅದು ಬಂದರೆ ನಿಮಗೆ ಸ್ಟೇರಿಂಗ್ ಅದೊಂದು ಫಿಟ್ ಆಗಿದೆ, ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಆಗಿದೆ, ಆಟೋ ಫೋಲ್ಡ್ ಮಿರರ್, ಇದೇ ಮಿರರ್ಗೆ ನಿಮಗೆ ಈ ಥರ ಸುಸ್ತಾಗಿಬಿಟ್ಟು ನಾವು ಒರಿಜಿನಲ್ಲು ಮಿರರ್ ಹಾಕಿ ಒರಿಜಿನಲ್ ಮಿರರ್ಗೆ ಆಟೋ ಫೋಲ್ಡ್ ಮಾಡಿರೋದು, ಅದು ಒಂದು ಚೇಂಜ್ ಮಾಡಿದ್ದೀನಿ. ಅದು ಒಂದು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಬಂದರೆ ನಮ್ಮ ಹತ್ರ ರಿಯರ್ ವೈಫರ್ ಅದೂ ಅವೈಲಬಲ್ ಇದೆ. ಫ್ರಂಟ್ ಇವಾಗ ನೀವು ಬಂದರೆ LED ಬಲ್ಪು ನಾವು ಇದಕ್ಕೆ ಅಪ್ಗ್ರೇಡ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ವಾಮ್ ವೈಟ್, ಇದು ವೈಟ್ ಇಲ್ಲ. ವಾಮ್ ವೈಟ್ನಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಮಳೆಕಾಲ ಇರಲಿ, ಸೊ ನಿಮಗೆ ವೆದರ್ ಇರಲಿ, ಅದರಲ್ಲಿ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ LED ಬಲ್ಪ್ ಫಾರ್ ವಾಮ್ ವೈಟ್. ಅದು ಒಂದು ಇದಕ್ಕೆ ನಾವು ಅಪ್ಗ್ರೇಡ್ ಮಾಡಿದ್ದೀನಿ. ಇದೂ ನಿಮಗೆ ಪ್ಲಗ್ ಆ್ಯಂಡ್ ಪ್ಲೇ ಬರ್ತದೆ. ನೆಕ್ಸ್ಟು ಇನ್ನೊಂದು ಬಂದರೆ ಇಲ್ಲಿ ನೀವು RC ಲಿವರು ನಮ್ಮ ಹತ್ರ ರಿಯರ್ ವೈಫರೂ ಇದಕ್ಕೆ ಅವೈಲಬಲ್ ಇದೆ. ಇದೊಂದು ಕೆಲಸ ನೀವು ಬೂಟ್ ಮಾಡಿ ನೋಡ್ಬೋದು. ಬೂಟ್ ಲೈಟ್ ಒಂದು ಇದಕ್ಕೆ ನಾವು ಫಿಟ್ ಮಾಡಿದ್ದೀನಿ, ಬೂಟ್ ಲೈಟ್ ಒಂದು ಇದಕ್ಕೆ ಇದೆ. ನೆಕ್ಸ್ಟ್ ಇದು ಬಂದರೆ ಇವಾಗ ನೀವು ಡೋರ್ ಡ್ಯಾಂಪಿಂಗು ಫಿಟ್ಟಿಂಗು ನೋಡ್ಬೋದು. ನಾವು ಡೋರ್ ಡ್ಯಾಂಪಿಂಗ್ ಇದೆಲ್ಲ, ಇದು ಫಿಟ್ಟಿಂಗು ನೋಡ್ಬೋದು ನೀವು ಯಾವ ಥರ ನಾವು ಮಾಡಿದ್ದೀನಿ. ಸ್ಪೇಸರ್ ಹಾಕಿ ಟೂಟ್ರ್ ಫಿನಿಷಿಂಗು ಕಟ್ ಮಾಡಿ ಫ್ರೆಶ್ ಮಂಟು, ಅದು ಒಂದು ಕೆಲಸ ಆಗಿದೆ. ಇಲ್ಲಿ ಬಂದರೆ ತಿರ್ಗಾ ನೀವು ಬ್ಯಾಕ್ ಡೋರ್ನಲ್ಲಿನೂ ನೋಡ್ಬೋದು. ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಕಂಪ್ನಿಯಿಂದ 2 ಸ್ಪೀಕರ್ ಬರ್ತದೆ ಫ್ರಂಟ್ನಲ್ಲಿ, ಆ ತೆಗಿಬಿಟ್ಟು ನಾವು ಹಿಂಗಡೆ ಆಗಿಬಿಟ್ಟು ಫ್ರಂಟ್ ಒಂದು ಕಾಂಪೊನೆಂಟ್ ಸ್ಪೀಕರ್ ಇದಕ್ಕೆ ನಾವು ಆಗಿಬಿಟ್ಟಿದ್ದೀನಿ. ಸೊ ಅಲ್ಪೆನ್ ಇದೆ, ಬೇರೆ ಬ್ರ್ಯಾಂಡ್ ಇದೆ. ಡ್ಯಾಂಪಿಂಗ್ ನಿಮ್ಗೆ ಯಾವ್ದು ಬೇಕೂ ಸಿಗುತ್ತೆ, ಬಟ್ ಫಿನಿಷಿಂಗ್ ನಿಮಗೆ ಈ ಥರ ಬರ್ತದೆ. ಇದು ಬಂದುಬಿಟ್ಟು ಡಬಲ್ ಲೇಯರ್ ನಾವು ಡ್ಯಾಂಪಿಂಗ್ ಮಾಡಿದ್ದೀವಿ. ಈ ಫೀಲಿಂಗ್ ನೀವು ಇಲ್ಲಿನೂ ನೋಡ್ಬೋದು, ಈ ಫೀಲಿಂಗ್ ಇಲ್ಲಿನೂ ನೋಡ್ಬೋದು. ಇಷ್ಟು ತಟ್ಟರೂ ನಿಮಗೆ ಡೋರ್ ಆಗೋಲ್ಲ. ನೆಕ್ಸ್ಟು ನಮ್ಮ ಹತ್ರ ರೂಫಿಂಗೂ ಡ್ಯಾಂಪಿಂಗ್ ಒಂದು ನಾವು ಮಾಡಿದ್ದೀನಿ. ಸೊ ಇದಕ್ಕೆ ಒಂದು ಮ್ಯಾಟು ನಾವು ಫಿಟ್ ಮಾಡಿದ್ದೀನಿ. ಬಟ್ ರೂಫ್ ಲೈಟ್ ಒಂದು ನಾವು ಹೇಳ್ತಾ ಇದ್ದೀನಿ, ಜಸ್ಟು ರೂಫ್ ಲೈಟ್ ನಮ್ಮ ಹತ್ರ ಕೇಳಿದ್ರೆ ನಮ್ಮ ಹತ್ರ ಅವೈಲಬಲ್ ಇಲ್ಲ. 0 to 0 ಫಿಟ್ಟಿಂಗ್ ಇದೆ. ಒಂದೇ ಒಂದು ಐಟಮ್ ನಾವು ಫಿಟ್ ಮಾಡಲ್ಲ, ಯಾಕೆಂದರೆ ಇದು ಕೆಲಸನೇ ಡಿಫಿಕಲ್ಟ್ ಇದೆ. ಎಸೆಸರೀಸ್ ಪೂರ್ತಿ ನಮ್ಮ ಹತ್ರ ಫಿಟ್ ಮಾಡ್ತೀರಾ ಅಂದರೆ ಆವಾಗಲೇ ನೀವು ನೋಡಿಬಿಟ್ಟು ಇದು ಫೋನ್ ಮಾಡಿ ನಮಗೆ ಡಿಸ್ಕಷನ್ ಮಾಡ್ಬೋದು. ಜಸ್ಟು ರೂಫ್ ಲೈಟ್ ಎಷ್ಟಾಗುತ್ತೆ, ಸನ್ಗ್ಲಾಸ್ ಹೋಲ್ಡ್ರ್ ಎಷ್ಟಾಗುತ್ತೆ ಅದು ಫಿಟ್ಟಿಂಗ್ ಮಾಡ್ತೀರಾ, ಅದು ನಾವು ಮಾಡಲ್ಲ. ಕೆಲಸ ವೀಡಿಯೋನಲ್ಲಿನೇ ಹೇಳಿ ನಿಮಗೆ ಆಗಿಬಿಟ್ಟಿನಿ. ಯಾಕೆಂದರೆ ಇದು ಚಿಕ್ಕ ಕೆಲಸನೇ, ಬಟ್ ಕೆಲಸ ನಮಗೆ ಬೇಜಾನು ಹಿಡಿಯುತ್ತದೆ. ಒಂದು ಇದಕ್ಕೆ ಫಿಟ್ ಮಾಡೋಕ್ಕೇ ಟೈಮ್ ನಮಗೆ ಬೇಜಾನಾಯಿತು. ಸೊ ಇದು ಒಂದು ಕೆಲಸ ಸೈಡ್ನಲ್ಲಿನೂ ನೋಡ್ಬೋದು ನೀವು. ಇದೊಂದು ಕೆಲಸ ಫಿಟ್ ಆಗಿದೆ. ಹಿಂಗಡೆ ಚಾರ್ಜರ್ನೂ ಬರೋಲ್ಲ ಇದಕ್ಕೆ. ಸೊ ಹಿಂಗಡೆನೂ ನಾವು ಚಾರ್ಜರ್ನೂ ಒಂದು ಫಿಟ್ ಮಾಡಿದ್ದೀನಿ. ಇದಕ್ಕೆ ಒರಿಜಿನಲ್ USB-C ಪೋರ್ಟು ಚಾರ್ಜರೂ ಒಂದು ಫಿಟ್ ಆಗಿದೆ. ಇದು ಒಂದು ಕೆಲಸ ಆಗುತ್ತೆ. ಸೊ ಈ ರೀತಿ ನಿಮಗೆ ಏನಾದ್ರು ಕೆಲಸ ಇದ್ದರೆ ರಿಯರ್ ವೈಫರ್ ನಮ್ಮ ಹತ್ರ ಅವೈಲಬಲ್ ಇದೆ, ಸ್ಟೇರಿಂಗ್ ಅವೈಲಬಲ್ ಇದೆ, ಹೆಡ್ಲೈಟ್ ಬಲ್ಪ್ ಅವೈಲಬಲ್ ಇದೆ. ಗ್ರ್ಯಾಂಡ್ ವಿಟಾರಾ ಇರಲಿ, ಹೈ ರೈಡರ್ ಇರಲಿ, ಗಾಡಿ ನೋಡಿದ್ರೇ ಒಂಥರ ಖುಷಿ ಆಗುತ್ತೆ ಈ ಗಾಡಿ ಕೆಲಸ ಮಾಡೋಕ್ಕೂ ನಮಗೆ. ಸೊ ಇದಕ್ಕೆಲ್ಲ ಟೈಮ್ ತೊಗೊಂಡು ನೀವು ಆರಾಮಾಗಿ ಡಿಸೈಡ್ ಮಾಡಿ ಏನು ಮಾಡಬೇಕು, ಏನು ನೀವು ಮಾಡಿದ್ದೀರಾ, ಇವಾಗ ನಿಮಗೆ ಏನು ಬೇಕು. ವಿಂಡೋ ಗಾರ್ನಿಷ್ ಅವೈಲಬಲ್ ನಾವೇ ಇದಕ್ಕೆ ರಿಕಮೆಂಡ್ ಮಾಡಿ. ಯಾಕಂದರೆ ಡೀಸೆಂಟ್ ಆ್ಯಂಡ್ ಒರಿಜಿನಲ್ಟಿ ಒಂದೊಂದು ಗಾಡಿಗೆ ಒಂದೊಂದು ಥರ ಮಾಡಬೇಕು. ಏನು ಹೇಗೆ ಫಿಟ್ ಮಾಡಿದ್ದೀರಾ ಆ ಲುಕ್ಗೆ ನಾವು ಫಿಟ್ ಮಾಡಿ ಕೊಡಬೇಕು. ಇದು ನೋಡ್ಬೋದು, ಇನ್ನು ಇದೇ ಸುಸ್ತಾಗಿಬಿಟ್ಟು ಸ್ವಿಚ್ ಹಾಕಿ ನಾವು ಸೇಮ್ ಮಿರರ್ ನಿಮ್ಮದೇ ಏನಿದೆ ಅದೇ ಮಿರರ್ಗೆ ನಾವು ಮಾಡಿರೋದು. ನಮ್ಮ ಹತ್ರ ವಿಕ್ಟೋರಿಯಸ್ ಬಂದಿದೆಯಲ್ಲ, ಆ ಗಾಡಿದೂ ಐಟಮ್ ಬಂದಿದೆ ಆಲ್ಮೋಸ್ಟು, ಅದೂ ಸಿಗುತ್ತೆ ನಿಮಗೆ. ಆ ಕೆಲಸನೂ ನಮ್ಮ ಹತ್ರ ಅವೈಲಬಲ್ ಇದೆ. ಸೊ ಈ ರೀತಿ ನಿಮಗೆ ಏನು ಕೆಲಸನೂ ಮಾಡಬೇಕಂದ್ರೆ ನಮ್ಮದು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅದೆಲ್ಲ ಚಾನಲ್ನಲ್ಲಿ ಇದೆ. ನೀವು ನೋಡಿಬಿಟ್ಟು ಡಿಸೈಡ್ ಮಾಡಿ ಬನ್ನಿ. ಬೇಜಾನ್ ಗಾಡಿ ನಾವು ಮಾಡಿದ್ದೀನಿ, ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ.